ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮತ್ತೊಂದು ಹೊಸ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಅದಕ್ಕಾಗಿ ನೀಡಲ್ ಬಟ್ಟೆಯನ್ನು ಹಾಗೆ ಹಾರೆಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಮೊದಲನೇದಾಗಿ ಸೀರೆಗೆ ರೈಟ್ ಸೈಡು ಅಂದರೆ ನಾನು ಬಟ್ಟೆಗೆ ಇಲ್ಲಿ ಹಾಕ್ತಾ ಇರೋವಂಥದ್ದು. ನೀವು ಸೀರೆಗೆ ರೈಟ್ ಸೈಡು ಲಾಕ್ ಮಾಡ್ಕೊಳ್ಳಿ. ನೋಡಿ ನಾನು ಯಾವ ಥರ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಮತ್ತೆ ಅದರ ಪಕ್ಕದಲ್ಲೇ ಇನ್ನೂ ಒಂದು ಸರಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಆದ ನಂತರ ಈಗ ನಾನಿಲ್ಲಿ ಚೈನ್ಸ್ ಹಾಕ್ಕೋತಾ ಇದ್ದೀನಿ. 3, 4 ಚೈನ್ನ ಹಾಕ್ಕೊಂಡು 4 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ಲಾಕ್ ಮಾಡ್ಕೊಳ್ಳೋವಂಥದ್ದು. ನೋಡಿ ನೀಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಮತ್ತೆ ನಾನು ಚೈನ್ಸ್ನ ಹಾಕ್ಕೋತಾ ಇದ್ದೀನಿ. ಮತ್ತೆ 4 ಚೈನ್ನ ಹಾಕ್ಕೊಳ್ತೀನಿ. ಅದು ಅಷ್ಟೇ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನೀಟಾಗಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಈಗ ದಾರ ಮೇಲೆ ತಕ್ಕೊಂಡು ಈಗ ರಿಂಗ್ ಬೀಡು ಮತ್ತು ಅದರೊಳಗಡೆ ನಲ್ಲಿಕಾಯಿ ಬೀಡು, ಈ ಬೀಡನ್ನ ನಾವು ಏನು ದಾರ ಮೇಲೆ ತಕ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸ್ಕೊಂಡು ಬೀಡನ್ನ ಲಾಕ್ ಮಾಡ್ತೀನಿ. ನೋಡಿ ಈ ಥರ ಸೇರಿಸ್ಕೊಂಡು ಬೀಡನ್ನ ಲಾಕ್ ಮಾಡ್ಕೋತೀನಿ. ಬೀಡನ್ನ ಲಾಕ್ ಮಾಡ್ಕೊಂಡಿದ್ದಾದ ನಂತರ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋವಂಥದ್ದು. ನೋಡಿ ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಈಗ ಮತ್ತೆ ನಾನು 4 ಚೈನ್ಸ್ನ ತಗೋತೀನಿ. 4 ಚೈನ್ ತಗೊಂಡು ಅದು ಅಷ್ಟೇ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನಾನು ಲಾಕ್ ಮಾಡ್ಕೋತೀನಿ ಬಟ್ಟೆಗೆ. ಮತ್ತೆ ನಾನು 4 ಚೈನ್ನ ತಗೋತೀನಿ. 4 ಚೈನ್ನ ತಗೊಂಡು ಅದು ಅಷ್ಟೇ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋವಂಥದ್ದು. ಅಗೇನ್ ಮತ್ತೆ ನಾನು 4 ಚೈನ್ನ ತಗೊಂಡು ಅದು ಅಷ್ಟೇ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನಾನು ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ನಾನು ಇಲ್ಲಿ ಸ್ಟಾರ್ಟಿಂಗಲ್ಲಿ 4 ಚೈನ್ನ 2 ಟೈಮ್ಸ್ ತಗೊಂಡಿದ್ದೀನಿ. ಆಮೇಲೆ ಒಂದು ಬೀಡ್ ಹಾಕ್ಕೊಂಡಿದ್ದೀನಿ. ಆಮೇಲೆ 4 ಚೈನ್ನ 3 ಟೈಮ್ಸ್ ತಗೋತೀನಿ. ಸ್ಟಾರ್ಟಿಂಗಲ್ಲಷ್ಟೇ 4 ಚೈನ್ನ 2 ಟೈಮ್ಸು, ಆಮೇಲೆ ಎಲ್ಲನೂ 3 ಟೈಮ್ಸ್ ತಗೊಳ್ಳೋವಂಥದ್ದು. ಆ್ಯಂಡ್ ಲಾಸ್ಟಲ್ಲೂ ಅಷ್ಟೇ 4 ಚೈನ್ 2 ಟೈಮ್ಸ್ ಬರೋ ಥರ ನೋಡ್ಕೊಳ್ಳಿ. ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು 2 ಟೈಮ್ಸ್ ಬರೋ ಥರ ನೋಡ್ಕೊಳ್ಳಿ. ಮತ್ತು ನಾನು ಬೀಡನ್ನ ಹಾಕ್ಕೊಂಡು ಮತ್ತೆ ಅದೇ ಥರ ಚೈನ್ಗಳನ್ನ ಹಾಕ್ಕೊಳ್ತಾ ಹೋಗ್ತೀನಿ. ಫ್ರೆಂಡ್ಸ್, ಇದು ತುಂಬ ಸಿಂಪಲ್ಲಾಗಿರುತ್ತೆ, ಹಾಗೆ ನೋಡಲಿಕ್ಕೆ ಈಸಿಯಾಗಿ ಸಿಂಪಲ್ಲಾಗಿರುತ್ತೆ. ಯಾರು ಬೇಕೋ ಆರಾಮ್ಸೆ ನೋಡ್ಕೊಂಡು ಟ್ರೈ ಮಾಡ್ಬೋದು. ಫ್ರೆಂಡ್ಸ್, ಹಾಗೆ ಯಾರೆಲ್ಲ ನೋಡ್ತಾ ಇದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ಬಗ್ಗೆ ಏನಾದರೂ ನಿಮಗೆ ಡೌಟ್ಸ್ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಡಿಸೈನ್ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನೋಡಿ ಇದೇ ಥರ ನಾನು ಬೀಡುಗಳನ್ನ ಹಾಕ್ಕೊಂಡು ಹೋಗ್ತೀನಿ. ಫುಲ್ ಸೀರೆಗೂ ಅಷ್ಟೇ ಬೀಡುಗಳನ್ನ ಹಾಕ್ಕೊಂಡು ಹೋಗುವಂಥದ್ದು. ನಾವು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ತೀವಲ್ಲ ಆಗ ತುಂಬ ಇಂಪಾರ್ಟೆಂಟು. ಯಾಕಂದರೆ ನಾವು ತುಂಬ ದೂರಕ್ಕೆ ಅಥವಾ ಸ್ವಲ್ಪ ಹತ್ರಕ್ಕೆ ಮಾಡ್ಕೊಂಡು ಹೋಗ ಸೀರೆ ಸುಕ್ ಬರೋ ಚಾನ್ಸಸ್ ಇರುತ್ತೆ. ನೋಡಿ ಎಷ್ಟು ನೀಟಾಗಿ ಲಾಕ್ ಮಾಡ್ಕೊಂಡಿದ್ದೀನಿ, ಎಲ್ಲಿ ಸುಕ್ ಬರ್ತಾ ಇಲ್ಲ. ಈ ಥರ ನೀಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ನ ನಾನಿಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡೋದು, ನಾವು ಸ್ಟಾರ್ಟಿಂಗಲ್ಲಿ ಏನು ಲಾಕ್ ಮಾಡಿದ್ದೀವೋ ಅದೇ ಲಾಕ್ ಮಾಡಿ 4 ಚೈನ್ನ ತಗೋತೀನಿ. 4 ಚೈನ್ನ ತಗೊಂಡು ನೋಡಿ ನಾನಿಲ್ಲಿ 5 ಚೈನ್ ತೊಗೊಂಡೆ ಆಗುತ್ತೇನೋ ಅಂತ, ಆಗಲಿಲ್ಲ. 4 ಚೈನ್ ಅಷ್ಟೇ ಸಾಕಾಗುತ್ತೆ. 4 ಚೈನ್ನ ತಗೊಂಡು ಲಾಕ್ ಏನಿರುತ್ತೆ ನಾವು ಸ್ಟಾರ್ಟಿಂಗ್ ಲಾಕ್ ಮಾಡಿದ್ದೀವಲ್ಲ 4 ಚೈನ್ ಆದಮೇಲೆ ಅದೇ ಲಾಕ್ ಮೇಲೇನೂ ಹೋಗಿ ಲಾಕ್ ಮಾಡೋವಂಥದ್ದು. ನೋಡಿ ಅದೇ ಲಾಕ್ ಮೇಲೆ ಲಾಕ್ ಮಾಡಿ ಪಕ್ಕದಲ್ಲಿ 4 ಚೈನ್ ಗ್ಯಾಪ್ ಇದೆಯಲ್ಲ, ಗ್ಯಾಪ್ ಒಳಗಡೆ ಹೋಗಿ ಒಂದ್ಸರಿ ಲಾಕ್ ಮಾಡೋವಂಥದ್ದು. ಈಗ ಇಲ್ಲಿಂದ ಸೂಜಿ ಮೇಲೆ ಒಂದ್ಸರಿ ದಾರ ಸುತ್ಕೊಂಡು ರಿಂಗ್ ಬೀಡ್ ಒಳಗಡೆ ಸೂಜಿನ ಹಾಕಿ ದಾರಾನ ತೊಗೊಂಡು ಬಂದು ಇಲ್ಲಿ ಸೂಜಿ ಮೇಲೆ 3 ದಾರ ಇರುತ್ತೆ ನೋಡ್ಕೊಳ್ಳಿ. 2ರಲ್ಲೊಂದು 2ರಲ್ಲೊಂದು ನೋಡಿ ನೀಟಾಗಿ ನೋಡಿ. ಸೂಜಿ ಮೇಲೆ ಒಂದ್ಸರಿ ದಾರ ಸುತ್ತಕೊಂಡು ಬೀಡ್ ಒಳಗಿಂದ ದಾರ ತಗೊಬಂದು ಸೂಜಿ ಮೇಲೆ 3 ದಾರ ಇರುತ್ತೆ. 2ರಲ್ಲೊಂದು 2ರಲ್ಲೊಂದು ಇಲ್ಲಿ ನಾನು ಡಬಲ್ ಕ್ರೋಶಗಳನ್ನ ಮಾಡ್ಕೋತಾ ಇದ್ದೀನಿ. ಸೂಜಿ ಮೇಲೆ 3 ಸರಿ ದಾರ ಇದ್ದು ಅದನ್ನು 2ರಲ್ಲೊಂದು 2ರಲ್ಲೊಂದು ಮಾಡೋದನ್ನು ಡಬಲ್ ಕ್ರೋಶ ಅಂತೀವಿ. ಇಲ್ಲಿ ನಾನು ಡಬಲ್ ಕ್ರೋಶಗಳನ್ನ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಒಟ್ಟು ನಾನು 7 ಡಬಲ್ ಕ್ರೋಶಗಳನ್ನ ಮಾಡ್ಕೋತೀನಿ. ಇಲ್ಲಿ ಇದನ್ನು ನಾವು ಕಂಬಗಳು ಅಂತೀವಿ. ಕಂಬಗಳೆಲ್ಲನೂ ಅಷ್ಟೇ ಒಂದೇ ಲೆವೆಲ್ಲಾಗಿರೋ ಥರ ನೋಡ್ಕೊಳ್ಳಿ. ಒಂದು ಉದ್ದ ಒಂದು ಕಡಿಮೆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೋಡಿ ಇದೇ ಥರ ನಾನು
7 ಕಂಬಗಳನ್ನ ತಗೊಂಡು ಈಗ ದಾರ ಮೇಲೆ ತಗೊಂಡು 2 mm ಸೈಜ್ ಬೀಡ್ ಬರುತ್ತಲ್ಲ ಅದನ್ನು ಮಧ್ಯಕ್ಕೆ ಹಾಕ್ಕೋತೀನಿ. 7 ಕಂಬಗಳು ಆದಮೇಲೆ ಮತ್ತೆ ಹಾಗೆ ಮತ್ತೆ 7 ಕಂಬಗಳನ್ನ ಹಾಕ್ಕೋತೀನಿ. ನೋಡಿ 1 2 3 ಇದೇ ಥರ ನಾವು ಈ ಕಡೆ 7 ಕಂಬ, ಮಧ್ಯದಲ್ಲಿ ಒಂದು ಬೀಡು, ಆ ಕಡೆ 7 ಕಂಬ ಬರೋ ಥರ ಮಾಡ್ಕೋಬೇಕು. ಡಿಸೈನು ತುಂಬಾ ಸಿಂಪಲ್ಲಾಗಿದೆ, ನೋಡಲಿಕ್ಕೂ ಅಷ್ಟೇ ಚೆನ್ನಾಗಿ ಕಾಣುತ್ತೆ, ಅಷ್ಟೇ ನೀಟಾಗಿ ಕಾಣುತ್ತೆ. ರಿಂಗ್ ಬೀಡ್ ಮೇಲೆ ಯಾವುದೇ ವರ್ಕ್ ಮಾಡಿದ್ರೂ ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ರಿಂಗ್ ಬೀಡ್ ಮೇಲೆ ವರ್ಕ್ ಮಾಡಿದಾಗ ನೋಡಿ ಇಲ್ಲಿ ನಾನು 7 ಕಂಬಗಳು ಆಯಿತು. ಒಟ್ಟು ನಾನು 14 ಕಂಬಗಳನ್ನ ತಗೊಂಡಿದ್ದೀನಿ. 7 ಕಂಬಗಳು ಆದಮೇಲೆ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ ಒಳಗಡೆ ಹೋಗಿ ಲಾಕ್ ಮಾಡಿ ಮತ್ತೆ ನೋಡಿ ಅಲ್ಲಿ ಲಾಕ್ ಮಾಡಿದ್ದೀವಲ್ಲ, ಲಾಕ್ ಮೇಲೇನೂ ಒಂದು ಸರಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ಮತ್ತೆ ಈಗ ನಾನು 4 ಚೈನ್ನ ತಗೋತೀನಿ. 4 ಚೈನ್ನ ತಗೊಂಡು ನೆಕ್ಸ್ಟ್ ಲಾಕ್ ಏನಿದೆ ಆ ಲಾಕ್ ಮೇಲೆ ಹೋಗಿ ಮತ್ತೆ ಲಾಕ್ ಮಾಡುವಂಥದ್ದು. ನೋಡಿ ಈ ಥರ ಬರುತ್ತೆ. ಪುಟ್ಟದಾಗ ಆರ್ಚೆಗಳು ಬರುತ್ತೆ ರಿಂಗ್ ಬೀಡ್ ಮೇಲೆ, ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಯಾರೋ ಸಿಂಪಲ್ಲಾಗಿ ಬೇಕು ಅಂತ ಕೇಳಿದಾಗ ನಾವು ಈ ಡಿಸೈನ್ನ ರೆಫರ್ ಮಾಡ್ಬೋದು. ಮತ್ತು ನಾನು ಡಿಸೈನ್ನ ಕಂಟಿನ್ಯೂ ಮಾಡಲಿಕ್ಕೆ ಪಕ್ಕದಲ್ಲಿ 4 ಚೈನ್ ಗ್ಯಾಪಲ್ಲಿ ಹೋಗಿ ಒಂದ್ಸರಿ ಲಾಕ್ ಮಾಡಿ ಮತ್ತು ನೀಡಲ್ ಮೇಲೆ ದಾರಾನ ಸುತ್ತಕೊಂಡು ರಿಂಗ್ ಬೀಡಿಂದ ದಾರಾನ ತೊಗೊಂಬಂದು ಮತ್ತೆ ಡಬಲ್ ಕ್ರೋಶೆಗಳನ್ನ ಮಾಡ್ಕೋತೀನಿ. ಇಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ಎಷ್ಟು ಡಬಲ್ ಕ್ರೋಶೆಗಳನ್ನ ರಿಂಗ್ ಬೀಡ್ಗೆ ಎಷ್ಟು ಮಾಡಿದ್ದೀವೋ ಅಷ್ಟೇ ಕಂಬಗಳನ್ನ ನೆಕ್ಸ್ಟ್ ಫುಲ್ಲು ಬೀಡ್ಗಳಿಗೂ ಮಾಡ್ಕೊಂಡು ಹೋಗಬೇಕಾಗತ್ತೆ. ನಾವು ಸ್ಟಾರ್ಟಿಂಗಲ್ಲಿ 14 ಕಂಬಗಳನ್ನ ಮಾಡ್ಕೊಂಡಿದ್ದೀವಿ. ಇಲ್ಲಿ ಎಲ್ಲ ಕಂಬಗಳಿಗೂ ಅಷ್ಟೇ 14 ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ಕೌಂಟಿಂಗ್ ತುಂಬ ಇಂಪಾರ್ಟೆಂಟು. ಇಲ್ಲಿ 7 ಕಂಬಗಳಾದಮೇಲೆ ಮಧ್ಯದಲ್ಲಿ ಒಂದು ಬೀಡ್ ಹಾಕ್ಕೊಂಡಿದ್ದೀನಿ. ಬೀಡ್ ಹಾಕ್ಕೊಂಡು ಮತ್ತೆ ನಾನು ಕಂಬಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಫ್ರೆಂಡ್ಸ್, ಇನ್ನು ಇದಕ್ಕೆ ನಾವು ಚಾರ್ಜ್ ಮಾಡ್ಬೋದು ಅಂತಂದರೆ ಖಂಡಿತ ನಾವು 400 ಚಾರ್ಜ್ ಮಾಡ್ಬೋದು. ಯಾಕಂದರೆ ಇಲ್ಲಿ 3 ಟೈಪ್ಸ್ ಬೀಡ್ಸ್ನ ಯೂಸ್ ಮಾಡಿದ್ದೀನಿ. 3 ಟೈಪ್ಸ್ ಬೀಡ್ಸ್ ಯೂಸ್ ಮಾಡಿರೋದ್ರಿಂದ ಡಬಲ್ ಲೇಯರ್ ಆಗಿರೋದ್ರಿಂದ ಆರಾಮ್ಸೆ ನಾವು ಇದಕ್ಕೆ 400 ಚಾರ್ಜ್ ಮಾಡ್ಬೋದು. ಏನಿಲ್ಲ ಅಂದ್ರೆ 3 ಅವರ್ಸಲ್ಲೆಲ್ಲ ಈ ಒಂದು ಡಿಸೈನ್ ಕಂಪ್ಲೀಟ್ ಆಗಿಬಿಡುತ್ತೆ. ನೋಡಿ ತುಂಬ ಚೆನ್ನಾಗಿ ಬರುತ್ತೆ. 14 ಕಂಬಗಳಾದಮೇಲೆ ನೆಕ್ಸ್ಟು ನಾವು 4 ಚೈನ್ ಗ್ಯಾಪ್ ಏನಿರುತ್ತೆ ಅಲ್ಲೋಗಿ ಲಾಕ್ ಮಾಡಿ ಮತ್ತೆ ಲಾಕ್ ಮೇಲೆ ಒಂದು ಸರಿ ಹೋಗಿ ಲಾಕ್ ಮಾಡುವಂಥದ್ದು. ಮತ್ತೆ ನೋಡಿ ಈ ಥರ ಬರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ, ಪುಟ್ಟದಾಗ ಆರ್ಚ್ಗಳು. ಇದೇ ಥರ ಫುಲ್ಲು ಸೀರೆಗೆ ಮಾಡ್ಕೊಂಡು ಹೋಗುವಂಥದ್ದು. ನಾನು ಫೈನಲಿ ಇದಕ್ಕೆ ಕುಚ್ಚು ಕಟ್ಟಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಫಿನಿಶಿಂಗು ಅನ್ನೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ. ಹಾಗೆ ಡಿಸೈನ್ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಟೇಕ್ ಕೇರ್, ಬಾಯ್.